ವಿಜಯ್ ನಿವಾಸದಲ್ಲಿ ಮೇಜರ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದೆ. ನಾನು ಹೇಳಿದ್ನಲ್ಲ, ತಮಿಳುನಾಡು ರಾಜಕೀಯದಲ್ಲಿ ಭಾರೀ ಸಸ್ಪೆನ್ಸ್ ಆಗ್ತಾ ಇದೆ. ಯಾರ್ಯಾರೋ ಬರ್ತಾ ಇದ್ದಾರೆ ವಿಜಯ್ ನಿವಾಸಕ್ಕೆ, ಮುಖ ಮುಚ್ಕೊಂಡು ಬರ್ತಿದ್ದಾರೆ. ಮುಖ ತೋರಿಸಕ್ಕಾಗಿಲ್ಲ ಅವ್ರಿಗೆ. ಮುಖ ತೋರಿಸ್ದೇನೆ ಕಾರಲ್ಲೇ ಹೊರಟ್ಬಿಟ್ರು. ಅದು ಯಾರೋ ಅನಾಮಧೇಯ ವ್ಯಕ್ತಿ ಅಂತ ಕರಿಬೋದು. ಈಗ ಪಟ್ಟಿನಪಾಕಂ ವಿಜಯ್ ಅವರ ನಿವಾಸಕ್ಕೆ ಆ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಾರೆ. ಮುಖಾನ ಮರೆಮಾಚಿ ಬಂದಿರೋದು, ಕಾಣಿಸ್ಕೋಬಾರ್ದು ಯಾವುದೇ ಕ್ಯಾಮ್ರಾದಲ್ಲಿ ಅಂತ. ಆ ವ್ಯಕ್ತಿ ಮುಖ ತೋರಿಸದೆ ಹೋಗಿದ್ಯಾಕೆ? ಅದು ಈ ಸಂದರ್ಭದಲ್ಲಿ ಇದು ಯಾವುದೋ ಪೊಲಿಟಿಕಲ್ ಡೆವಲಪ್ಮೆಂಟೇ ಇರಬಹುದು, ಯಾವುದೋ ಪಕ್ಷದ ನಾಯಕನೇ ಇರಬಹುದು ಅನ್ನೋದು. ನೋಡಿ, ಇದೇ ವಿಜುವಲ್ ಮಾರ್ಕ್ ಮಾಡಿ ತೋರಿಸ್ತಿದ್ವಲ್ಲ, ಆ ಕಾರಲ್ಲಿದ್ದಾರೆ. ಫೇಸ್ ಕಾಣಿಸ್ತಿಲ್ಲ, ಮುಖನ ಮುಚ್ಕೊಂಡಿದ್ದಾರೆ ಅವರು. ವಿಜಯ್ ಅವರ ನಿವಾಸಕ್ಕೆ ಹೋಗಿ ಹೊರಟಂತ ಸಂದರ್ಭದಲ್ಲಿ ಕ್ಯಾಮರಾ ಕಣ್ಣಿಗೆ ಸಿಕ್ಕಿದ್ದು ಈ ವ್ಯಕ್ತಿ. ಯಾರು ಆ ವ್ಯಕ್ತಿ ಅಂತ ಮೇಲಿಂದ ಮೇಲೆ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಒಂದು ಕಡೆ ಮುಖ ಮುಚ್ಚಿಕೊಂಡು ಬಂದಂತಹ ಆ ಒಬ್ಬ ವ್ಯಕ್ತಿ ಚೆನ್ನೈನ ಪಟ್ಟಿನಂಬಾಕಂನಲ್ಲಿರುವಂತಹ ವಿಜಯ್ ನಿವಾಸಕ್ಕೆ ಭೇಟಿ ಕೊಟ್ಟು ಹೊರಟಿದ್ದಾರೆ. ಮತ್ತೊಂದು ಕಡೆ ಸ್ಪೀಕರ್ ಅವರಿಗೆ 4:15 ಭೇಟಿ ಮಾಡೋದಕ್ಕೆ ಸಮಯಾವಕಾಶವನ್ನು ಕೇಳಿದ್ದಾರೆ. 4:15 ಹೋಗ್ತಾರೆ ಅನ್ನೋದು ವಿಜಯ್ ಅವರು. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ಎಲ್ಲರೂ ಕರೆ ಕೊಡ್ತಾ ಇದ್ದಾರೆ. ಸಪೋರ್ಟ್ ಕೊಡಿ TVK ಪಕ್ಷಕ್ಕೆ, ಸರ್ಕಾರ ರಚನೆ ಮಾಡೋದಕ್ಕೆ ಅನುವು ಮಾಡಿಕೊಡೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತೇಳಿ VCK ನಾಯಕರಿಗೆಲ್ಲ ಕರೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಡೆವಲಪ್ಮೆಂಟ್ ನೋಡ್ತಾ ಇದ್ದರೆ ಮೋಸ್ಟ್ ಪ್ರಾಬಬ್ಲಿ 4:15 ರಾಜ್ಯಪಾಲರನ್ನ ಭೇಟಿಯಾದ ನಂತರ ಏನೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ನೋಡೋಣ, 4:15 ಅಥವಾ ಒಂದು 5 ಗಂಟೆಗೆ ಅಷ್ಟೊತ್ತಿಗೆ ತಮಿಳುನಾಡು ರಾಜಕೀಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗುತ್ತೆ ಅನ್ನೋದನ್ನು ಕಾದು ನೋಡೋಣ.